ನನ್ನನ್ನ ಯಾಮಾರಿಸ್ಬಿಟ್ರಿ ಅಲ್ವಾ? ನಿಮ್ಮನ್ನೆಷ್ಟು ನಂಬಿದ್ದೆ ನಾನು, ಎಲ್ಲ ನಂಬಿಕೆನೂ ಹುಸಿ ಮಾಡ್ಬಿಟ್ರಿ. ನಿಮ್ಮನ್ನ ನಂಬ್ಕೊಂಡು ಕಟ್ಟ ತಕ್ಷಣ ನಿಮ್ ಹಿಂದೆ ಬಂದೆ. ಆದ್ರೆ ನೀವು ಯಾಕಮ್ಮ, ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ಹೀಗ್ ಮಾಡಿದ್ರಿ ಹೇಳಿ? ಮಗು ಇರ್ಬೇಕಾಗಿರೋಳು ನಾನಲ್ಲ, ಅವಳು ಅನ್ನೋ ವಿಷಯನ ನಾನಿದ್ದ ಯಾಕೆ ಮುಚ್ಚಿಟ್ರಿ? ನನಗೆ ಗೊತ್ತಿಲ್ಲ ರೀ, ಅವ್ರು ಮಾಡ್ತಿರೋದು ಸರಿನೋ ತಪ್ಪು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಅವ್ರ ಆಸೆಗಳು ಸಹಜನೇ ಅಲ್ವಾ? ಅವರು ಮೊಮ್ಮಗೋಸ್ಕರ ಆಸೆ ಪಡ್ತಾ ಇದ್ದಾರೆ, ಅದು ಸರಿಯಾಗೇ ಇದೆ. ಅವ್ರಿಗೂ ವಯಸ್ಸಾಗ್ತಾ ಬಂತು, ಏನೇನೋ ಯೋಚನೆಗಳು ಕನಸುಗಳಿರುತ್ತವೆ. ಆದ್ರೆ ಅದಕ್ಕೆಲ್ಲ ನಾವು ಎಳ್ಳು ನೀರು ಬಿಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳಿಂದ ಅವ್ರ ಆಸೆಗಳನ್ನ ಸಾಯಿಸ್ತಾ ಇದ್ದೀವ್ರಿ. ಅದ್ ಯಾವ ಧರ್ಮ ಹೇಳಿ? ನನ್ಗಿದ್ ಮಾಡ್ತಿರೋದು ಯಾಕೋ ಸರಿ ಕಾಣ್ತಾ ಇಲ್ಲ. ನಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ ಅಂತ ಅವ್ರ ಆತ್ಮಸಾಕ್ಷಿಗಳ ಜೊತೆ ಆಟ ಆಡ್ತಿದ್ವಿ. ಅತ್ತೆ ಒಂದೊಂದು ಮಾತು ಕೇಳ್ಬೇಕು ನೀವು, ಅದು ನಮ್ಮ ಜೀವನನೇ ಹೇಳ್ತಾ ಇದ್ದಾರೆ. ಆದ್ರೆ ನಾವು ನಿಜವಾಗ್ಲೂ ಸ್ವಾರ್ಥಿಗಳಾಗ್ಬಿಟ್ವಿ. ಯಾರಿಗೋಸ್ಕರ ನಮ್ಮ ಜೀವನ ಶೈಲಿ ಹೀಗಿರ್ಬೇಕ್ರಿ? ಹಿರಿಯರಿಗೆ ಗೌರವನ ಕೊಡದೇ ಇದ್ಮೇಲೆ ನಾವ್ ಯಾರಿಗೋಸ್ಕರ ಬದುಕಿರ್ಬೇಕು? ಹಾಗಾದ್ರೆ ಮಧುರೈ ಫಸ್ಟ್ ನೈಟ್ಗೆ ಒಪ್ಕೊಂಡ್ಬಿಟ್ಲಾ?